Miss Universe Karnataka 2025 goes to Miss Vamsi from our eminent 2024 winner. ಹಾಯ್ ಹಲೋ ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ಅಂದ ಹಾಗೆ ಈಗ ನಮ್ಮ ಜೊತೆ ಯಾರಿದ್ದಾರೆ ನೋಡಿ, ಮಿಸ್ ಯೂನಿವರ್ಸ್ ಕರ್ನಾಟಕ ವಿನ್ನರ್. ಥ್ಯಾಂಕ್ ಯು. ಹಾಯ್ ವಂಶಿ. ಹಾಯ್ ಥ್ಯಾಂಕ್ ಯು. ಸೊ ವಂಶಿ, ನಿಮ್ಮ ಬಗ್ಗೆ ನೀವೇ ಒಂದು ಬ್ರೀಫಾಗಿ ಹೇಳ್ತೀರಾ? ಮೊದಲನೇದಾಗಿ ಎಲ್ಲ ಮಾಧ್ಯಮದವರಿಗೂ ನನ್ನ ದೊಡ್ಡ ನಮಸ್ಕಾರಗಳು. ಬಿಕಾಸ್ ತುಂಬ ಖುಷಿ ಆಗುತ್ತೆ ಈಗ ವಿನ್ ಆಗಿಬಿಟ್ಟು ಇಲ್ಲಿ ಕುತ್ಕೊಂಡಿದ್ದೀನಿ, ಮತ್ತು ನೀವೆಲ್ಲ ಇಲ್ಲಿ ಸೇರಿದ್ದೀರಾ. ತುಂಬ ಖುಷಿ ಕೊಡೋ ವಿಚಾರ. ಹಾಗೂ ಮತ್ತು ನಮ್ಮ ಸ್ಟೇಟ್ ಡೈರೆಕ್ಟರ್ ಆಗಿರೋ ಡಾಕ್ಟರ್ ನಂದಿನಿ ನಾಗರಾಜ್ ಮ್ಯಾಮ್, ಅವರು ಬೆಂಬಲ ಮತ್ತು ಅವರ ಸಪೋರ್ಟಿಂದ ಇಷ್ಟು ಮುಂದೆ ಬಂದಿದ್ದೀವಿ ನಾವು ಎಲ್ಲ ಕಂಟೆಸ್ಟೆಂಟ್ಸ್. ಅವ್ರಿಗೆ ಕೂಡ ಧನ್ಯವಾದ ಹೇಳಿ ಇಷ್ಟಪಡ್ತೀನಿ. ಬಿಕಾಸ್ ಎವ್ರಿಬಡಿ ಅವರ ಬೆಸ್ಟ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ, ಹಾಗೆ ಅವರ ಬೆಸ್ಟ್ ಎಫರ್ಟ್ ಹಾಕಿದ್ದಾರೆ. ಸೊ ಇಲ್ಲಿ ಈ ಸ್ಟೇಜ್ಗೆ ಬರೋಕ್ಕೆ ಕಾರಣ ನಮ್ಮ ಎಫರ್ಟ್. ಸೊ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಮತ್ತು ಟೈಟಲ್ ವಿನ್ನರ್ಸ್ ಹಾಗೂ ನನ್ನ ಜೊತೆ ಎಷ್ಟು ಜಾವಿಯಲ್ ಆಗಿ ಮಾತಾಡ್ಕೊಂಡಿದ್ದ ಎಲ್ಲ ಕಂಟೆಸ್ಟೆಂಟ್ಸ್ಗಳು. ಸೊ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ವಂಶಿ, ನಾವು ಮೊದಲಿನಿಂದ ಸ್ಟಾರ್ಟ್ ಮಾಡೋಣ. ವಂಶಿ ಅಂದ ತಕ್ಷಣ ಮಿಸ್ ಯೂನಿವರ್ಸ್ ಕರ್ನಾಟಕ ಆಗೋದ್ಕಿಂತ ಮುಂಚೆ ವಂಶಿ ಏನಾಗಿದ್ರು? ಸೊ ವಂಶಿ ಎಲ್ಲಿ ಅವರು ಮೂಲತಃ, ಎಲ್ಲಿ ಅವರು ಏನು ಓದಿದ್ದಾರೆ ಎಲ್ಲ ಬ್ರೀಫಾಗಿ ಹೇಳ್ತೀರಾ? ಓಕೆ. ಸೊ ನಾನು ಚಿಕ್ಕಮಗಳೂರು ಜಿಲ್ಲೆಯಿಂದ ಹುಟ್ಟಿರೋದು. ಹಾಗೂ ನಾನು ಮಂಗಳೂರಲ್ಲಿ ನನ್ನ ವಿದ್ಯಾಭ್ಯಾಸ ಮತ್ತು ಎಲ್ಲ ಕಲ್ತಿದ್ದೇನೆ. ಪ್ರಾಥಮಿಕ ಪ್ರೌಢ ಶಿಕ್ಷಣ ಹಾಗೂ ಪದವಿ ಬಂದುಬಿಟ್ಟು ನಾನು ಲಾ ಪದವಿ ಐ ಹೋಲ್ಡ್ ಇಟ್. ಸೊ ಹಾಗಾಗಿ ನಾನು ಲಾಯರ್ ಕೂಡ. ಸೊ ಫ್ಯಾಷನ್ ಬಂದುಬಿಟ್ಟು ನನ್ನ ಆಸಕ್ತಿ 4 ವರ್ಷದಿಂದ ಇದೆ. 4 ವರ್ಷ ತುಂಬ ಕಷ್ಟಪಟ್ಟಿದ್ದೀನಿ ಈ ಒಂದು ಸ್ಟೇಜ್ ತಲುಪಕ್ಕೆ. ಯಾಕಂದರೆ ಹಲವಾರು ಫ್ಯಾಷನ್ ಶೋಸ್, ಫ್ಯಾಷನ್ ಶೂಟ್ಸ್, 3-4 ವರ್ಷ ಪೇಮೆಂಟ್ಸ್ ಏನು ಇಲ್ಲದೆ ಕೂಡ ಕೆಲಸ ಮಾಡಿ ಒಂದು ಲೈಫಲ್ಲಿ ಒಂದು ಹಂತಕ್ಕೆ ಬರ್ತೀನಿ ಅಂತ ನನ್ನ ಮೇಲೆ ನನಗೆ ಅಷ್ಟು ನಂಬಿಕೆ ಇತ್ತು. ಹಾಗೆ ಮ್ಯಾಮ್ ಕೂಡ ಅಂದರೆ ಅಷ್ಟು ಆಸಕ್ತಿಯಿಂದ ಈ ಪ್ಲ್ಯಾಟ್ಫಾರ್ಮ್ ನಮಗೆ ಕೊಟ್ಟಿದ್ದಾರೆ. ಇಂಥ ಪ್ಲ್ಯಾಟ್ಫಾರ್ಮ್ ಇದೆ ಅಂತ ಗೊತ್ತಾದಾಗ ಎಲ್ಲ ಕಂಟೆಸ್ಟೆಂಟ್ಸ್ ಥರ ನಾನು ಕೂಡ ಅಪ್ಲೈ ಮಾಡಿದೆ. ಹಲವಾರು ಟ್ಯಾಲೆಂಟೆಡ್ ಕಂಟೆಸ್ಟೆಂಟ್ಸ್ ಇದ್ದರು, ನಾನು ಕೂಡ ಅದರಲ್ಲಿ ಒಬ್ಳು ಅಂತ ಹೇಳಕ್ಕೆ ತುಂಬ ಹೆಮ್ಮೆ ಇದೆ. ಯಾಕಂದರೆ ಇದು ಸಣ್ಣ ವಿಷಯ ಅಲ್ಲ, ಒಂದು ಪ್ಯಾಲೇಸ್ ಗ್ರೌಂಡಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಹಾಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ರೆಕಗ್ನೈಸೇಷನ್ ಸಿಕ್ಕಿದೆ. ಸೊ ನನಗೆ ಇನ್ನೊಂದೇನು ಹೇಳಬೇಕಂದ್ರೆ, ಬೆಳಗ್ಗೆ ಈಗ ನನಗೆ ನನ್ನ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ನನ್ನ ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ಹಾಗೂ ನನ್ನ ಕಂಟೆಸ್ಟೆಂಟ್ಸ್ಗಳ ಕಟ್ಟಿಂಗ್ಸ್ ಎಲ್ಲ ಕಳಿಸ್ತಾ ಇದ್ದಾರೆ. ಅಂದರೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ನಮಗೆ ಈ ಥರ ಪ್ರಚಾರ ಸಿಕ್ಕಿದೆ. ಅದಕ್ಕೆ ಕೂಡ ತುಂಬ ನಾನು ಧನ್ಯವಾದ ಹೇಳಿ ಇಷ್ಟಪಡ್ತೀನಿ. ಸೊ ವಂಶಿ ಅವರೇ, ನೀವು ಮಾಡ್ಲಿಂಗ್ ಡೇಸಿಗೆ ಬರೋಣ. ನೀವು ತುಂಬ ಅಂದರೆ ಬಹಳಷ್ಟು ಈ ಮಾಡ್ಲಿಂಗ್ ಡೇಸಲ್ಲಿ ಭಾಳ ಕಷ್ಟಪಟ್ರಿ. ವಿತೌಟ್ ಪೇಮೆಂಟ್ ಆಗಲಿ ಮಾಡ್ಲಿಂಗ್ ಮಾಡಿದ್ರಿ ಅಂತ ಎಲ್ಲ. ಅದ್ರದ್ದೊಂದು ಚಿತ್ರಣ ಕೊಡ್ತೀರಾ 1-2 ಲೈನಲ್ಲಿ? ಹೇಗಿತ್ತು ನಿಮ್ಮ ಮಾಡ್ಲಿಂಗ್ ಡೇಸು? ಯಾವ ಆ್ಯಡ್ಸ್ ಮಾಡಿದ್ದೀರಾ ಅಥವಾ ಯಾವ ರ್ಯಾಂಪ್ ಶೋಸ್ ಮಾಡಿದ್ದೀರಾ? ಯಾವ ಡಿಸೈನರ್ ಜೊತೆ ಕೆಲಸ ಮಾಡಿದ್ದೀರಾ ಅನ್ನೋದನ್ನು ಬ್ರೀಫಾಗಿ ಹೇಳ್ತೀರಾ? ಸೊ ಎಲ್ಲ ಮಾಡೆಲ್ ಹೇಳಬೇಕಂದ್ರೆ ಸ್ಟಾರ್ಟಿಂಗಲ್ಲೆಲ್ಲ ಕೊಲಾಬ್ರೇಷನಲ್ಲಿ ಮಾಡ್ತೀವಿ. ಸೊ ನಮ್ಮ ಟ್ಯಾಲೆಂಟ್ ಒಂದು ರೆಕಗ್ನೈಸ್ ಆಗಬೇಕಂದ್ರೆ ಅದಕ್ಕೊಂದು 3 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು. ಸೊ ಅದರಲ್ಲಿ ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಅದನ್ನು ನಾನು ಕಲಿತಾ ಹೋದೆ. ಸೊ ಬ್ಯಾಕ್ ಸ್ಟೇಜಲ್ಲಿ ಇರ್ಬೋದು, ನಾವು ಒಂದು 12 ಅವರ್ಸ್ 14 ಅವರ್ಸ್ ನಿಂತ್ಕೊಂಡು ಒಂದು ಫ್ಯಾಷನ್ ಶೋಗೆ ವೇಟ್ ಮಾಡ್ತೀವಿ. ಮೇಕಪ್ ಅಂದರೆ ಒಂದು 5 to 6 ಅವರ್ಸ್ ಕುತ್ಕೊಂಡು ಮೇಕಪ್ ಎಲ್ಲ ಮಾಡಿ ನಾವು ಅದೇ ಒಂದು 3 minutes ವಾಕ್ ಸೀಕ್ವೆನ್ಸ್ ಇರ್ಬೋದು ಒಂದು ಫ್ಯಾಷನ್ ವೀಕಲ್ಲಿ. ಆ 3 minutes ವಾಕ್ ಸೀಕ್ವೆನ್ಸ್ಗೆ ಎಷ್ಟು ಎಫರ್ಟ್ಸ್ ಹಾಕ್ತೀವಿ ಅದನ್ನೆಲ್ಲ ಕಲಿತೆ. ಹಾಗೆ ಮತ್ತು ಡಿಸೈನರ್ಸ್ ಆಗಿರ್ಬೋದು, ಬ್ಯಾಂಗ್ಳೂರ್ನ ಎಲ್ಲ ದೊಡ್ಡ ಜ್ಯುವೆಲರಿ ಸ್ಟೋರ್ಗೆ ಮತ್ತು ಜ್ಯುವೆಲರಿ ಬ್ರ್ಯಾಂಡ್ಸ್ ಕೂಡ ನಾನು ಕೆಲಸ ಮಾಡಿದ್ದೀನಿ. ದೊಡ್ಡ ದೊಡ್ಡ ಡಿಸೈನರ್ಸ್ ಆಗಿರ್ಬೋದು, ಲೈಕ್ ರಿತುಕುಮಾರ್, ಹಾಗೆ ಹಲವಾರು ಈಗ ಒಂದು ವೆಬ್ ಸೀರೀಸ್ ರಿಲೀಸ್ ಆಗ್ತಾ ಇದೆ ನಂದು ನೆಟ್ಫ್ಲಿಕ್ಸಲ್ಲಿ. ಸೊ ಅದು ಆಕ್ಟಿಂಗ್ ಅಲ್ಲ, ಇದು ಒಂದು ಫ್ಯಾಷನ್ ವೆಬ್ ಸೀರೀಸ್. ಸೊ ಶಾರ್ಕ್ ಟ್ಯಾಂಕ್ ನೋಡಿದ್ದೀರಾ? ಹೌದು, ಹೇಳಿ. ಶಾರ್ಕ್ ಟ್ಯಾಂಕ್ ಥರ ಈಗ ನಮ್ಮ ಕಂಟ್ರಿಯಲ್ಲಿ, ಭಾರತದಲ್ಲಿ ಯಾವುದೆಲ್ಲ ಲೋಕಲ್ ಡಿಸೈನರ್ಸ್ ಇದ್ದಾರೆ ಅವ್ರನ್ನೆಲ್ಲ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೊಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ. ಸೊ 12 to 15 ಡಿಸೈನರ್ಸ್ ಆಗಿರ್ಬೋದು ನಮ್ಮ ದೇಶದ. ಸೊ ಅವ್ರಿಗೆಲ್ಲ ಒಂದು ಅವರ ಕಲೆಕ್ಷನ್ಸ್ ಶೋಕೇಸ್ ಮಾಡೋ ಥರ ಒಂದು ಫ್ಯಾಷನ್ ವೆಬ್ ಸೀರೀಸ್ ಇದು. ಅದರಲ್ಲಿ ಮಲೈಕಾ ಅರೋರಾ, ಅಕ್ಷಯ್ ಕುಮಾರ್, ಮನೀಶ್ ಮಲ್ಹೋತ್ರಾ ಮತ್ತು ಕರಣ್ ಜೋಹರ್ ಅವ್ರು 4 ಜನ ಇರೋ ಪ್ಯಾನಲಲ್ಲಿ ನಾನು ವಾಕ್ ಮಾಡಿದ್ದೀನಿ. 2 ಎಪಿಸೋಡ್ ಇದೆ, ಅದು ಏರ್ ಆಗ್ತಾ ಇದೆ ಈ ವರ್ಷ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಬಹಳ ಪಾಪ್ಯುಲರ್ ಆಗಿರೋ ಅಂತ ಆಕ್ಟರ್ ಅಂಡ್ ಆಕ್ಟ್ರೆಸ್, ಡಿಸೈನರ್ ಜೊತೆನೂ ವರ್ಕ್ ಮಾಡಿದ್ದೀರಾ? ಅಂದರೆ ಅವರ ಪ್ಯಾನಲಲ್ಲಿ ಇದ್ರು, ಅದೇ ನನಗೆ ಒಂದು ದೊಡ್ಡ ಮೂಮೆಂಟ್ ನನ್ನ ಲೈಫಲ್ಲಿ ಆ್ಯಕ್ಚುಲಿ ಲಾಸ್ಟ್ ಇಯರ್. ಈ ಬ್ಯೂಟಿ
ಪೇಜೆಂಟ್ಗಿಂತ ಮುಂಚೆ ಯಾವ್ದಾದ್ರು ಟೈಟಲ್ಗಳು ಆ ಥರ ಏನಾದರೂ ವಿನ್ ಆಗಿಲ್ಲ? ಇಲ್ಲ ನಾನು ವಿನ್ ಆಗಿಲ್ಲ. ಬಟ್ ಹಲವಾರು ಅಂದರೆ ಫ್ಯಾಷನ್ ಡೈರೆಕ್ಟರ್ಸ್ ಮತ್ತು ಡಿಸೈನರ್ಸ್ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ ಬ್ಯಾಂಗ್ಳೂರ್ ಟೈಮ್ಸಲ್ಲಿ 3 ಸೀಸನ್ಸ್ ವಾಕ್ ಮಾಡಿದ್ದೀನಿ ನಾನು. ಸೊ ಆ್ಯಸ್ ಅ ಮಾಡೆಲ್ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಫಸ್ಟು ಬ್ಯಾಂಗ್ಳೂರ್ ಫ್ಯಾಷನ್ ವೀಕಲ್ಲಿ ಮಾಡೆಲಾಗಿ ಕೆಲಸ ಮಾಡಿದೆ. ಆಮೇಲೆ 3 ಇಯರ್ಸ್ ಬ್ಯಾಂಗ್ಳೂರ್ ಟೈಮ್ಸ್ ಫ್ಯಾಷನ್ ವೀಕಲ್ಲಿ 2 ಡೇಸ್ ಎಲ್ಲ ಸೀಕ್ವೆನ್ಸಸ್ ಡಿಸೈನರ್ಸ್ಗೆ ವಾಕ್ ಮಾಡಿದ್ದೀನಿ. ಸೊ ಜ್ಯುವೆಲರಿ ಬ್ರ್ಯಾಂಡ್ಸ್ ಆಗಿರ್ಬೋದು, ಲೈಕ್ ನವರತ್ನ್, ಜಾಯ್ ಅಲುಕಾಸ್, ಹಾಗೆ ಲಲಿತಾ ಜ್ಯುವೆಲ್ಲರ್ಸ್, ಎಲ್ಲ ಜ್ಯುವೆಲರಿಗೂ ನಾನು ಸೊ ಪಾಪ್ಯುಲರ್ ಬ್ರ್ಯಾಂಡ್ಸ್ಗಳಿಗೆ ನೀವು ಈಗ ಆಲ್ರೆಡಿ ವಾಕ್ ಮಾಡಿದ್ದೀರಾ? ವಾಕ್ ಮಾಡಿದ್ದೀನಿ. ಹಾಗೆ ಬಾಂಬೆಯಿಂದ ಆಗಿರ್ಬೋದು, ಡೆಲ್ಲಿಯಿಂದ ಆಗಿರ್ಬೋದು, ಅವರೆಲ್ಲ ಡಿಸೈನರ್ ಕಲೆಕ್ಷನ್ಸ್ನೆಲ್ಲ ಬ್ಯಾಂಗ್ಳೂರ್ಗೆ ಬಂದು ಶೋಕೇಸ್ ಮಾಡಿದಾಗ ಅದಕ್ಕೆ ಕೂಡ ವಾಕ್ ಮಾಡಿದ್ದೀನಿ. ಓಕೆ, ಈಗ ನಿಮಗೆ ಮಿಸ್ ಯೂನಿವರ್ಸ್ ಕರ್ನಾಟಕ ಆದ ನಂತರ, ಟೈಟಲ್ ತಗೊಂಡ ನಂತರ ಬಹಳಷ್ಟು ನಿಮಗೆ ವಿಶಸ್ ಆಗಲಿ ಅಥವಾ ಆಫರ್ಸ್ ಆಗಲಿ ಬರ್ತಾ ಇರ್ಬೋದು. ಇದಕ್ಕೆಲ್ಲ ಯಾರು ಕಾರಣ ಅಂತೀರಾ? ಯಾರು ನಿಮಗೆ ಬ್ಯಾಕ್ಗ್ರೌಂಡ್ ಅಲ್ಲಿ ಸಪೋರ್ಟ್ ಮಾಡಿದ್ದು? ಮನೆಯಲ್ಲಾಗ್ಬೋದು, ಫ್ಯಾಮಿಲಿಲಾಗ್ಬೋದು, ಅಥವಾ ಹೊರಗಡೆ ಆಗ್ಬೋದು? ಸೊ ಫಸ್ಟ್ಲಿ ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ಅಂದರೆ ನಮ್ಮ ಸ್ಟೇಟ್ ಡೈರೆಕ್ಟರ್ ನಮ್ಗೆ ಅಷ್ಟು ಕವರೇಜ್ ಕೊಟ್ಟಿದ್ದಾರೆ. ಯಾವ ಥರ ಅಂದರೆ ಹಲವಾರು ವರ್ಕ್ಶಾಪ್ಸ್ ಆಗಿರ್ಬೋದು, ಲೈಕ್ ತಾನೇ ಶೂಟ್ ಮಾಡಿದ್ವಿ ಫಸ್ಟು ನಾವು ಜ್ಯುವೆಲ್ಲರಿ ಶೂಟ್ ಮಾಡಿದ್ವಿ. ಅದು ಎಷ್ಟು ಚೆನ್ನಾಗಿ ಬಂತು ಅಂದರೆ ಎಲ್ಲ ಮಾಡೆಲ್ಸ್, ಎಲ್ಲ ಕಂಟೆಸ್ಟೆಂಟ್ಸ್ ರೀಲ್ಸ್ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ದಟ್ ಗೇವ್ ಅಸ್ ಅ ವೆರಿ ಗುಡ್, ಅಂದರೆ ನಮ್ಮ ಟ್ರೆಡಿಷ್ನಲ್ ಆಗಿರ್ಬೋದು ಆ ಲುಕ್ ಕೂಡ ಸ್ವಲ್ಪ ಶೋಕೇಸ್ ಆಯಿತು. ಆಮೇಲೆ ಯೋಗ ವರ್ಕ್ಶಾಪ್ ಮಾಡಿದ್ವಿ. ಸೊ ಆ ಥರ ನಮಗೆ ಒಂದೊಂದು ಹಂತದಲ್ಲಿ ನಮಗೆ ಪ್ರೋತ್ಸಾಹ ಸಿಕ್ಕಿದೆ. ಸೊ ಈ ಥರ ನಾವು ಅದನ್ನು ಫ್ಯಾಮಿಲಿಯಲ್ಲಿ ಯಾರು ನಿಮಗೆ ಸಪೋರ್ಟ್ ಮಾಡಿದ್ದು? ಫ್ಯಾಮಿಲಿ ಮಾಡೆಲ್ ಆಗ್ತೀನಿ ಅಥವಾ ಈ ಥರ ಟೈಟಲಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದಾಗ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇತ್ತಾ? ಫ್ಯಾಮಿಲಿ ಅಂದರೆ ಸ್ಟಾರ್ಟಿಂಗ್ ಅಂದರೆ ನಾನು ಲಾಯರ್ ಅಲ್ವಾ, ಸೊ ಹಾಗಾಗಿ ತುಂಬ ಸೀರಿಯಸ್ ಜಾಬ್. ಹೌದು, ತುಂಬ ಸೀರಿಯಸ್ ಜಾಬ್. ಸೊ ಹಾಗಾಗಿ ಅದರಲ್ಲೇ ಒಂದು ಹೆಸರು ಮಾಡಲಿ ಅಂತ ಸ್ಟಾರ್ಟಿಂಗಲ್ಲಿ ತುಂಬ ಹೇಳ್ತಾ ಬಂದರು. ಬಟ್ ನಾನು ಏನಂದರೆ ನನಗೊಂದು ಪ್ಯಾಷನ್ ಅನ್ನೋದು ಇದೆ ನನಗೆ ಮುಂಚೆಯಿಂದನೂ ಅಷ್ಟೇ. ನಾನು ಏನಾದರೂ ಮಾಡಿದ್ರೆ ತುಂಬ ಹೃದಯ ಮತ್ತು ನನ್ನ ಎಲ್ಲ ಡೆಡಿಕೇಶನ್ ಹಾಕಿಬಿಟ್ಟು ಮಾಡಬೇಕು ಅಂತ ಮಾಡ್ತೀನಿ ಏನೇ ಮಾಡಿದ್ರು. ಸೊ ಅದರಲ್ಲಿ ಮತ್ತು ಏನೇ ಮಾಡಿದ್ರು ಅದರಲ್ಲಿ ಒಂದು ಸಕ್ಸಸ್ ಸಿಗುತ್ತೆ ಅಂತ ನನಗೆ ಒಂದು ಬಿಲೀಫ್ ಸಿಸ್ಟಮ್ ಇದೆ. ಸೊ ಹಾಗಾಗಿ ನನ್ನ ಪೇರೆಂಟ್ಸ್ ಗೊತ್ತಿತ್ತು ನಾನು ಏನಾದರೂ ಮಾಡ್ತೀನಿ ಲೈಫಲ್ಲಿ ಅಂತ. ಸೊ ಅದಕ್ಕಾಗಿ ತುಂಬ ಪ್ರೋತ್ಸಾಹ ಮಾಡಿದ್ರು. ಕಾಲೇಜಲ್ಲಿ ಏನಾದರೂ ರ್ಯಾಂಪ್ ವಾಕ್ ಎಲ್ಲ ಮಾಡಿದ್ರಾ? ಕಾಲೇಜಲ್ಲಿ ನಾನು ತುಂಬ ಫೋಕಸ್ ಸ್ಟೂಡೆಂಟ್ ಸ್ಟಡೀಸ್ ಬಂದುಬಿಟ್ಟು, ಸೊ ಆ ಕಡೆ ನನ್ನ ಗಮನನೇ ಇರಲಿಲ್ಲ. ಬಟ್ ಒಂದು ಇಂಟೆಲೆಕ್ಚುಯಲ್ ಆಗಿ ಇರಬೇಕು ಲೈಫಲ್ಲಿ, ಅಥವಾ ಏನೇ ಮಾಡಿದ್ರು ಅದಕ್ಕೆ ಪರ್ಪಸ್ ಇರಬೇಕು ಅಂತ ಅದು ನನಗೆ ಯಾವಾಗಲೂ ಇತ್ತು. ಮಾಡೆಲಿಂಗಿಗೆ ಬರಬೇಕು ಅನಿಸಿದ್ದು ಯಾಕೆ? ಮಾಡೆಲಿಂಗಿಗೆ ಬ್ಯಾಂಗ್ಳೂರ್ ಟೈಮ್ಸ್ ನ್ಯೂಸ್ ಪೇಪರ್, ಐ ಥಿಂಕ್ ಬ್ಯಾಂಗ್ಳೂರ್ ಟೈಮ್ಸ್ ನ್ಯೂಸ್ ಪೇಪರ್ ಓದಬೇಕಾದ್ರೆ ಎಲ್ಲ ಮಾಡೆಲ್ಸ್ ಫೋಟೋಸ್ ನೋಡಿದೆ ಒಂದ್ಸಲ ರ್ಯಾಂಪ್ ಶೋ. ಸೊ ಎಲ್ಲ ದೊಡ್ಡ ಮಾಡೆಲ್ಸ್ ಆಗಿರ್ಬೋದು, ಲೈಕ್ ತುಂಬ ಟಾಪ್ ಮಾಡೆಲ್ಸ್ ಬಾಂಬೆಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಬ್ಯಾಂಗ್ಳೂರಿಂದ ಹೋಗಿದ್ದಾರೆ. ಸೊ ಅವರನ್ನು ನೋಡ್ಬಿಟ್ಟು ನನಗೆ ಅನ್ನಿಸ್ತು ನಾನು ಕೂಡ ಹೈಟ್ ಇದ್ದೀನಿ, ಲೈಕ್ ಐಮ್ 5'10". ಸೊ ನನಗೂ ಅನ್ನಿಸ್ತು ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ. ಸೊ ಅದಕ್ಕೋಸ್ಕರ ಟ್ರೈ ಮಾಡಿದೆ. ಸೊ ಫಸ್ಟ್ ಸೆಲೆಕ್ಟ್ ಆಗಲಿಲ್ಲ, ತುಂಬ ಆಡಿಷನ್ ಕೊಟ್ಟೆ, ತುಂಬ ರಿಜೆಕ್ಷನ್ಸ್ ಕೂಡ ಇತ್ತು. ಬಿಕಾಸ್ ವಾಕಿಂಗ್ ಸ್ಟೈಲ್ ಸರಿ ಇರಲಿಲ್ಲ, ಮತ್ತು ಆ ಗ್ರೇಸ್ ಬೇಕಿತ್ತು. ನನಗೊಂದು ಮಾಡೆಲ್ ಆಗಬೇಕಂದ್ರೆ ಇಟ್ ಟುಕ್ ಮೀ 1 year ಟು ಡೆವಲಪ್ ದಟ್ ಗ್ರೇಸ್, ದಟ್ ಆ್ಯಟಿಟ್ಯೂಡ್. ಆಮೇಲೆ ಈಗ ಪೋಸಿಂಗ್ ಆಗಿರ್ಬೋದು, ಒಂದು ಆ್ಯಂಗಲ್ಸ್, ನಮ್ಮ ಯಾವ ಆ್ಯಂಗಲ್ಸ್ ಕರೆಕ್ಟ್ ಇದೆ, ಈ ಆ್ಯಂಗಲ್ ಕರೆಕ್ಟ್ ಇಲ್ಲ. ಸೊ ಅದೆಲ್ಲ ಆ್ಯಂಗಲ್ಸ್ ಕಲಿಯೋದೊಂದು ತುಂಬ ಇಂಪಾರ್ಟೆಂಟ್. ಒಂದೊಂದು ಪಾಯಿಂಟು ಇಲ್ಲಿ ಇಂಪಾರ್ಟೆಂಟ್. ಹೌದು. ಆ್ಯಂಡ್ ರಿಜೆಕ್ಷನ್ಸ್ ಆಗಿರ್ಬೋದು, ತುಂಬ ಓಪನ್ಲಿ ರಿಜೆಕ್ಷನ್ಸ್ ಆಗ್ತಾ ಇತ್ತು ಆವಾಗ ನಾನು ಸ್ಟಾರ್ಟ್ ಮಾಡಿದಾಗ. ಬಿಕಾಸ್ ಯು ಆರ್ ನೋ ಬಡಿ ಅಲ್ವಾ, ನೀವು ಹೊಸದಾಗಿ ಸ್ಟಾರ್ಟ್ ಮಾಡ್ತೀರಾ, ಗೈಡ್ ಮಾಡೋಕೆ ಯಾರೂ ಇರಲ್ಲ. ಬಟ್ ಆ ಓಪನ್ಲಿ ರಿಜೆಕ್ಷನ್ಸ್ ಇದ್ರು ಅದನ್ನೆಲ್ಲ ಅಲ್ಲಲ್ಲೇ ಕರೆಕ್ಟ್ ಮಾಡಿಕೊಂಡೆ. ಲೈಕ್ ನೀವು ಅಂದರೆ ಸ್ಮಾಲ್ ಥಿಂಗ್ಸ್, ಈಗ ಮಿರರ್ ಮುಂದೆ ಹೇಗೆ ಪೋಸ್ ಮಾಡೋದು, ನಮ್ಮ ಆ್ಯಂಗಲ್ಸ್ ಎಲ್ಲ ಯಾವ್ದು ಚೆನ್ನಾಗಿದೆ, ನನ್ನ ಪೋರ್ಟ್ಫೋಲಿಯೋ ಯಾವ ಥರ ಬಿಲ್ಡ್ ಮಾಡ್ಬೋದು. ಸೊ 3 years ಐ ಬಿಲ್ಡ್ ದಟ್ ಪೋರ್ಟ್ಫೋಲಿಯೋ ಇವಾಗ. ಸೊ ಯಾವುದೇ ಒಂದು ಫೋಟೋಗ್ರಾಫರ್ ಇದ್ದರೂ ಅವ್ರ ಜೊತೆ ಹೋಗಿಬಿಟ್ಟು ನಾನು ತುಂಬ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದೆ. ನನಗೆ ಈ ಥರ ಫೋಟೋಸ್ ಬೇಕು, ಈ ಸೂಪರ್ ಮಾಡೆಲ್ ನೋಡಿದ್ರೆ ನನಗೆ ಈ ಥರ ಪೋಸ್ ಮಾಡಬೇಕು, ಆ ಥರ ಒಂದು ಆಸಕ್ತಿ ಇತ್ತು ನನಗೆ 3-4 ವರ್ಷದಿಂದ. ಹೌದು. ನೀವು ಈಗ ಮಿಸ್ ಯೂನಿವರ್ಸ್ ಕರ್ನಾಟಕ ಆದ ನಂತರ ಆದರೆ ನೀವು ಆ ಟೈಟಲ್ಗಿಂತ ಮುಂಚೆ ನಿಮ್ಮಲ್ಲಿದ್ದ ಸವಾಲುಗಳೇನು, ಚಾಲೆಂಜಸ್ ಏನೇನು ಫೇಸ್ ಮಾಡಿದ್ರಿ? ಸೊ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇತ್ತು ನಿಮಗೆ ಮಾಡೆಲಿಂಗ್ ಅಲ್ಲಿ. ಸೊ ಎವ್ರಿಥಿಂಗ್ ಯು ಲರ್ನ್, ಅಂದ್ರೆ ನೀವು ಒಂದೊಂದನ್ನು ಕಲ್ತ್ರಿ. ಸೊ ಆದ್ರೂ ಒಂದಿಷ್ಟು ಸವಾಲುಗಳಿರುತ್ತಲ್ಲ, ಒಂದಿಷ್ಟು ಚಾಲೆಂಜಸ್ ಇರುತ್ತೆ. ಓಕೆ, ನಾನು ಈ ಟೈಟಲ್ ವಿನ್ ಆಗಬೇಕು ಅಂದ್ರೆ ಒಂದಿಷ್ಟು ಕಲಿಬೇಕು, ಆ ಥರದ್ದು ಏನಾದ್ರು? ಹೌದು. ಸೊ ಎಲ್ಲ ಏನೇ ಇದ್ರೂ ಒಂದು ಲೈಫಲ್ಲಿ ಎಲ್ಲ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ತಗೊಳ್ತೀನಿ. ಯಾಕಂದ್ರೆ ನಾನು ಮುಂಚೆನೇ ಹೇಳಿದ್ದೀನಿ, ತುಂಬ ರಿಜೆಕ್ಷನ್ಸ್, ತುಂಬ ಆಡಿಷನ್ಸ್ ಎಲ್ಲ ಕೊಟ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಅಂತ. ಸೊ ನಾನು ಏನೇ ಮಾಡಿದ್ರು, ಲಾಸ್ಟ್ ಇಯರ್ ಆ್ಯಕ್ಚುಲಿ ಆಡಿಷನ್ ಕೊಟ್ಟಿದ್ದೆ, ಬಟ್ ನಾನು ಸೆಲೆಕ್ಟ್ ಆಗಲಿಲ್ಲ. ಬಿಕಾಸ್ ಐ ಥಿಂಕ್ ಐ ಡೆಂಟ್ ಹ್ಯಾವ್ ದಟ್ ಆ್ಯಟಿಟ್ಯೂಡ್. ನನಗೆ ಅದು ಒಂದು ಪ್ಯಾಜೆಂಟ್ ಆ್ಯಟಿಟ್ಯೂಡ್ ಬೇಕಿತ್ತು, ಅದು ಇರಲಿಲ್ಲ ನನ್ನಲ್ಲಿ. ಮಾಡೆಲ್ ಆಗಿ ಸ್ವಲ್ಪ ಅದು ಡೆವಲಪ್ ಆಗ್ತಾ ಇತ್ತು. ಬಟ್ ಲಾಸ್ಟ್ 6 monthsಯಿಂದ ನನ್ನಲ್ಲಿ ನಾನು ಅದು ಛಲ ತಗೊಂಡೆ, ನಾನು ಮಾಡಬೇಕು ಇವಾಗ ಅಂತ. ಸೊ ಅದಕ್ಕೋಸ್ಕರ
ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ಸ್ವಲ್ಪ ಗ್ರೂಮಿಂಗ್ ಮಾಡಿಬಿಟ್ಟು ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಿಮ್ಮದು ಹೇರ್ ಸ್ಟೈಲ್ ಆಗಲಿ, ನಿಮ್ಮ ಮೇಕಪ್ ಆಗಲಿ, ನೀವು ಯಾವ ಥರ ನಿಮ್ಮ ಔಟ್ಫಿಟ್ಸ್ ಪ್ರೆಸೆಂಟ್ ಮಾಡ್ತೀರಾ ಡ್ಯೂರಿಂಗ್ ದಿಸ್ ಹೋಲ್ ಟೈಮ್, ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆಲ್ಲ ನಾನು ಅಷ್ಟು ಡೆಡಿಕೇಶನಿಂದ ವರ್ಕ್ ಮಾಡಿದ್ದೀನಿ ಹೇಳಬೇಕಂದ್ರೆ. ನಾನು ಗ್ರೂಮಿಂಗ್ಗೆ ತುಂಬ ಆ್ಯಕ್ಚುಲಿ ಇಂಪಾರ್ಟೆನ್ಸ್ ಕೊಟ್ಟೆ. ಮತ್ತು ಪ್ಯಾಜೆಂಟ್ಸ್ ಅಂದರೆ ಅದ್ರ ಬಗ್ಗೆ ಯಾವುದೆಲ್ಲ ಟಾಪಿಕ್ಸ್ ಇರುತ್ತೆ, ಅಂದರೆ ಏನೆಲ್ಲ ಜನರಲಿ ವಾಟ್ ಯು ಶುಡ್ ನೋ ಆ್ಯಸ್ ಅ ಪ್ಯಾಜೆಂಟ್ಗಳು, ಅದನ್ನೆಲ್ಲ ಸ್ವಲ್ಪ ಜನರಲ್ ಆಗಿ ಕಲ್ತ್ಬಿಟ್ಟು ಅಪ್ಲೈ ಮಾಡಿದೆ. ಮತ್ತು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಪ್ಯಾಜೆಂಟಿಂದ ಅಂದರೆ ಬ್ಯೂಟಿ ವಿತ್ ಪರ್ಪಸ್ ಮೇನ್ ಥಿಂಗ್ ಅಲ್ವಾ. ಸೊ ನನಗೆ ಅದೇ ಒಂದು ಬ್ಯೂಟಿ ಇದ್ದರೆ ಅದು ಕೆಲ್ಸಕ್ಕೆ ಬರಲ್ಲ. ಅದರಿಂದ ಏನಾದರೂ ಒಂದು ಇಂಟೆಲೆಕ್ಚುಯಲ್ ಆಗಿ ಅಥವಾ ಪರ್ಪಸ್ ಕೂಡ ಇರಬೇಕು ಆ ಬ್ಯೂಟಿ ವಿತ್ ಬ್ರೈನ್ ತರ. ಬ್ಯೂಟಿ ವಿತ್ ಇಂಟೆಲೆಕ್ಚುಯಲ್ ಮೈಂಡ್ ಸೆಟ್ ಅಂತ ಹೇಳ್ತೀನಿ. ಓಕೆ, ಈ ಮಾಡಲಿಂಗ್ ಬಹಳಷ್ಟು ಜನ ಹುಡುಗಿಯರ ಕನಸು ಆಕ್ಚುಲಿ. ತುಂಬಾ ಜನ ಹೇಳ್ಕೊಳಲ್ಲ, ಅಂದ್ರೆ ಮಾಡೆಲ್ ಆಗ್ಬೇಕು, ಆಕ್ಟ್ರೆಸ್ ಆಗ್ಬೇಕು, ಹಾಗೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಈ ಮಾಡಲಿಂಗ್ ಎಸ್ಪೆಷಲಿ ಈ ಫ್ಯಾಷನ್ ಫೀಲ್ಡಿಗೆ ಬರೋದು ತುಂಬಾ ಈಸಿ ಅನ್ಕೊಂಡಿರ್ತಾರೆ ತುಂಬಾ ಜನ. ಅದು ಮೇಲ್ ಆಗ್ಬೋದು, ಫಿಮೇಲ್ ಆಗ್ಬೋದು. ಒಂದ್ ಚಿಕ್ಕ ಊರಲ್ಲಿರೋ ಹುಡುಗಿ ಸಹಿತ ಯೋಚನೆ ಮಾಡ್ತಿರ್ತಾಳೆ. ನೀವ್ ಹೇಳ್ದಾಗೆ ಯಾವ್ದೋ ನ್ಯೂಸ್ ಪೇಪರ್ ನೋಡಿದಾಗ ನಾನು ಮಾಡೆಲ್ ಆಗ್ಬೇಕು ಅನ್ಕೊಂಡ್ರಿ. ಅದೇ ರೀತಿ ಈ ಮಾಡಲಿಂಗ್ ಬರ ಅಂತವ್ರಿಗೆ ಏನು ನೀವು ಸಲಹೆ ಕೊಡ್ತೀರಾ ಅಥವಾ ಏನು ಟಿಪ್ಸ್ ಕೊಡ್ತೀರಾ? ಸೊ ನಾವು ಹೇಗೆ ಈಗ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಸೊ ಬಿಸ್ನೆಸ್ ಅಂದಮೇಲೆ ನೀವು ಹಣ ಹಾಕ್ತೀರಾ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಹಾಗೆ ಕೂಡ ನಿಮ್ಮ ಗ್ರೂಮಿಂಗ್ ಆಗಿರ್ಬೋದು, ನೀವು ಹೇಗೆ ರೆಡಿ ಆಗ್ತೀರಾ, ನೀವು ಹೇಗೆ ನಿಮ್ಮನ್ನು ಪ್ರೆಸೆಂಟ್ ಮಾಡ್ಕೊಳ್ತೀರಾ, ತುಂಬ ಇಂಪಾರ್ಟೆಂಟ್. ಸೊ ಪ್ಲೀಸ್ ಇನ್ವೆಸ್ಟ್ ಇನ್ ದ್ಯಾಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾವು ಇವಾಗ 1,000 ಖರ್ಚಾಗುತ್ತೆ, 2,000 ಖರ್ಚಾಗುತ್ತೆ ಅಂತ ನೋಡಬಾರ್ದು. ಇದು ನಾವೇನೇ ಇನ್ವೆಸ್ಟ್ ಮಾಡಿದ್ರು ನಮಗೆ ನಾಳೆ ಅದರಲ್ಲಿ ರಿಟರ್ನ್ಸ್ ಬಂದೇ ಬರುತ್ತೆ. ಅಂದರೆ ಇವಾಗ ಸ್ಮಾಲ್ ಡೀಟೇಲ್ಸ್ ನಾನು ಹೇಳಿದ್ನಲ್ಲ, ಗ್ರೂಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಸ್ವಲ್ಪ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ತರ ಸ್ವಲ್ಪ ಶ್ರಮ ಹಾಕ್ಲೇಬೇಕು, ಅದು ಇಂಪಾರ್ಟೆಂಟ್. ಸೊ ಕೆಲವೊಬ್ರು ಏನ್ ಅನ್ಕೊಳ್ತಾರೆ, ಈಗ ಮಾಡಲಿಂಗ್ ಅಂದ ತಕ್ಷಣನೇ ಯಾವುದೋ ಒಂದು ಕಾಂಪಿಟೇಷನ್ ಕಾಲ್ ಮಾಡಿದ್ರು ಹೋದ ತಕ್ಷಣನೇ ನಾವು ಮಾಡೆಲ್ ಆಗ್ಬಿಟ್ವಿ ಅಂತ ಅನ್ಕೊಳ್ತಾರೆ. ಬಟ್ ಅದೆಲ್ಲ ಇಲ್ಲಿ ಪಿಕ್ಚರ್. ಇದು ರಿಯಲ್ ಪಿಕ್ಚರ್ ಹೇಗಿರುತ್ತೆ ಅಂದ್ರೆ ನೀವು ಹೇಳ್ದಂಗೆ ಗ್ರೂಮಿಂಗ್ ಅಂತ ಎಲ್ಲ ಹೇಳಿದ್ರಿ. ಸೊ ಅದನ್ನ ಯಾಕಂದ್ರೆ ಈಗ ನಮ್ಮ ಸ್ಟೇಟ್ ಕರ್ನಾಟಕ ಆಗಿರ್ಬೋದು, ಎಷ್ಟು ಒಳ್ಳೆ ಅಂದ್ರೆ ವೆರಿ ಬ್ರಿಲಿಯಂಟ್ ಗರ್ಲ್ಸ್, ಅಂದ್ರೆ ನಾವ್ ಇವಾಗ ನೋಡಿದ್ವಿ ನಮ್ಮ ಪ್ಯಾಜೆಂಟ್ ಅಲ್ಲಿ ಒಬ್ರಿಗಿಂತ ಒಬ್ರು ಅಷ್ಟು ಬ್ರಿಲಿಯಂಟ್ ಆಗಿದ್ದಾರೆ. ಅಂಡ್ ದ ವೇ ದೇ ಟಾಕ್, ಅವರ ವೊಕ್ಯಾಬ್ಲರಿ ಆಗಿರ್ಬೋದು, ಅವ್ರು ಪ್ರೆಸೆಂಟ್ ಮಾಡೋ ರೀತಿ ಮತ್ತೆ ಅವರ ಜರ್ನಿ, ಲೈಕ್ ಎವ್ರಿಬಡಿ ಸೋ ಎಜುಕೇಟೆಡ್, ಅವರ ಎಜುಕೇಶನ್ ಆಗಿ ತುಂಬಾ ಚೆನ್ನಾಗಿದೆ. ಬಟ್ ಸ್ವಲ್ಪ ಗ್ರೂಮಿಂಗ್ ಮಾಡಿದ್ರೆ ಅಲ್ವಾ, ನೀವೇ ನೋಡಿ. ಗ್ರೂಮಿಂಗ್ ಅಂದ್ರೆ ಒಂದಿಷ್ಟು ಸಿಂಪಲ್ ಆಗಿ ಹೇಳೋದಿದ್ರೆ ಸಾಮಾನ್ಯರಿಗೆ ಅರ್ಥ ಆಗೋ ರೀತಿ ಏನೇ ಹೇಳ್ತೀರಾ ಗ್ರೂಮಿಂಗ್ ಆಗಿದ್ರೆ ಯಾಕಂದ್ರೆ ಈಗ ಒಂದು ಚಿಕ್ಕ ಊರಿಂದ ಒಂದು ಹಳ್ಳಿ ಹುಡುಗಿ ಸಹಿತ ನೋಡ್ತಾ ಇರ್ತಾಳೆ ಈ ಇಂಟರ್ವ್ಯೂ ನೋಡ್ಬೇಕಾದ್ರೆ, ಸರಿ ನಾನು ಮಾಡೆಲ್ ಆಗ್ಬೇಕು, ಸೊ ಅವಳಿಗೂ ಅರ್ಥ ಆಗ್ಬೇಕು ಅಂತವರಿಗೆ ನೀವು ಯಾವ ರೀತಿ ಸಿಂಪಲ್ ಟಿಪ್ಸ್ ಹೇಳ್ತೀರಾ? ಫಸ್ಟ್ ಏನೇ ಇರಲಿ, ನಾವು ನಮ್ಮ ಸೆಲ್ಫ್ ಥಾಟ್ ಅಥವಾ ಸೆಲ್ಫ್ ಮೇಡ್ ಅಂತ ನಾನು ಅದ್ರ ಬಗ್ಗೆ ತುಂಬ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ನಾನು ಯಾವಾಗಲೂ ನಾನು ಮಿರರಲ್ಲಿ ನನ್ನನ್ನು ನೋಡಬೇಕಾದ್ರೆ, ಓಕೆ ನನ್ನ ಈ ಹೇರ್ ಸ್ಟೈಲ್ ಆಗಿರ್ಬೋದು, ಇದನ್ನು ಯಾವ ಥರ ನಾನು ಬಿಲ್ಡ್ ಮಾಡ್ಬೋದು, ಅಂದರೆ ನನಗೆ ನನ್ನ ಫೇಸ್ ಕಟ್ಟಿಗೆ ಯಾವ ಹೇರ್ ಸ್ಟೈಲ್ ಮ್ಯಾಚ್ ಆಗುತ್ತೆ, ಆ ಥರ ಸ್ಮಾಲ್ ಡೀಟೇಲ್ಸ್ ಬಗ್ಗೆ ನಾವು ಸ್ವಲ್ಪ ಕಾಳಜಿ ವಹಿಸ್ಬೇಕು. ಅದನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಈಗ ಮಾಡೆಲ್ ಅಂದಮೇಲೆ ಸೊ ಅದು ಇಟ್ಸ್ ಇನ್ ಬಿಲ್ಟ್. ನಾವೀಗ ಏನೇ ಮಾಡಿದ್ರು ನಮ್ಮ it's all the etiquettes that we follow. So ಇವಾಗ small to small details ಅದ್ರ ಬಗ್ಗೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಾಕ್ ಆಗಿರ್ಬೋದು, ಅಥವಾ ನೀವು ಹೇಗೆ ಮಾತಾಡ್ತೀರಾ, ನಿಮ್ಮನ್ನು ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ, ಸೊ ನಿಮ್ಮ ಶೋ ಡೈರೆಕ್ಟರ್ಸ್ ಆಗಿರ್ಬೋದು, ಅವ್ರ ಜೊತೆ ಹೇಗೆ ಬಿಹೇವ್ ಮಾಡ್ತೀರಾ, ಮತ್ತು ಈಗ ಶೋ ಸೀಕ್ವೆನ್ಸಸ್ ಆಗಿರ್ಬೋದು, ಅದನ್ನ ಹೇಗೆ ಬರ್ಕೊಳ್ತೀರಾ, ಯಾರಾದ್ಮೇಲೆ ಯಾರು ಮಾಡೆಲ್ ಯಾರು ವಾಕ್ ಮಾಡ್ತಾ ಇದ್ದಾರೆ, ಅಥವಾ ನಾನು ಹೇಳಿದ್ನಲ್ಲ ಪೋಸಿಂಗ್ ಮತ್ತು ಆ್ಯಂಗಲ್ಸ್ ಎಲ್ಲ, ನಿಮ್ಮ ಕರೆಕ್ಟ್ ಆ್ಯಂಗಲ್ ಯಾವುದು, ರೈಟ್ ಆರ್ ಲೆಫ್ಟ್, ಅಥವಾ ನಿಮ್ಮ ಪ್ಲಸ್ ಪಾಯಿಂಟ್ಸ್ ಏನಾಗಿರ್ಬೋದು, ನಿಮ್ಮ ಹೈಟ್ ಪ್ಲಸ್ ಪಾಯಿಂಟ್ ಆಗಿದ್ದರೆ ನನ್ನ ಹೈಟನ್ನು ನಾನು ಹೇಗೆ ನಾನು ಫೋಟೋಲ್ಲಿ ಡಿಸ್ಪ್ಲೇ ಮಾಡಲಿ, ಅಥವಾ ನನ್ನ ವಾಕ್ ಬೆಸ್ಟ್ ಆಗಿದ್ರೆ ನನ್ನ ವಾಕನ್ನು ಹೇಗೆ ತೋರಿಸ್ಲಿ. ಸೊ ವಾಟ್ ಎವರ್ ಈಸ್ ಯುವರ್ ಪ್ಲಸ್ ಪಾಯಿಂಟ್, ನಿಮ್ಮ ಏನು ಸ್ಟ್ರೆಂತ್ಸ್ ಇದೆ ಅದನ್ನೆಲ್ಲ ನಾವು ತೋರಿಸ್ಬೇಕು. ಸೊ ಮಾಡಲಿಂಗ್ ಇಸ್ ಆಲ್ ಅಬೌಟ್ ದ್ಯಾಟ್. ಈಗ ಯು ಹ್ಯಾವ್ ದ ಬೆಸ್ಟ್ ಸ್ಮೈಲ್, ಸೊ ಮೇಕ್ ಯೂಸ್ ಆಫ್ ಯುವರ್ ಬೆಸ್ಟ್ ಸ್ಮೈಲ್. ಅಥವಾ ನಿಮ್ಮ ಹೈಟ್ ತುಂಬ ಚೆನ್ನಾಗಿದ್ರೆ ಅದನ್ನು ಯೂಸ್ ಮಾಡಿ, ಅಥವಾ ನಿಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿದ್ರೆ ಅದರಿಂದ ಬಿಲ್ಡ್ ಮಾಡಿ, ಮತ್ತು ನಿಮ್ಮ ಕೆರಿಯರ್ಗೆ ಹೇಗೆ ಯೂಸ್ ಆಗುತ್ತೆ ಅದನ್ನು ಆ ಥರ ಉಪಯೋಗಿಸ್ಬೋದು. ಅದೇ ಸೊ ಮಾಡಲಿಂಗ್ ಇಸ್ ಆಲ್ ಅಬೌಟ್ ದ್ಯಾಟ್. ನಿಮ್ಮ ಒಂದು ಪ್ಲಸ್ ಕ್ಯಾನ್ ಬಿ ಯುವರ್ ಪ್ಲಸ್, ಯುವರ್ ಮೈನಸ್ ಕ್ಯಾನ್ ಬಿ ಮೈನಸ್. ಸೊ ಐ ಆಲ್ವೇಸ್ ಫೋಕಸ್ಡ್ ಆನ್ ಮೈ ಪ್ಲಸ್. ಓಕೆ, ವಂಶಿ ಅವರೇ, ಈ ಬ್ಯೂಟಿ ಪೆಜೆಂಟ್ಸ್ಗಳಲ್ಲಿ ವಿನ್ ಆದ ತಕ್ಷಣನೇ ಅವ್ರಗಳ ಕನಸಾಗಿರುತ್ತೆ ನೆಕ್ಸ್ಟ್ ಸಿನಿಮಾಗಳಲ್ಲಿ ನಟಿಸೋದು ಅಂತ. ಆ ಥರ ಏನಾದರೂ ನಿಮ್ಮ ಕನಸಿದೆಯಾ ಅಥವಾ ವಿಶ್ ಇದೆಯಾ? ಸೊ ಆ ಥರ ಇವಾಗ ಅಂದರೆ ನಾನು ಏನು ಹೇಳಬೇಕಂದ್ರೆ, ನಾನು 100% ಎಫರ್ಟ್ ಮಾಡಲಿಂಗಲ್ಲಿ ಹಾಕ್ತಾ ಬಂದೆ. ಸೊ ಆ್ಯಕ್ಟಿಂಗ್ ಬಗ್ಗೆ ಈಗ ಸದ್ಯಕ್ಕೆ ನನಗೇನು ಆಲೋಚನೆ ಇಲ್ಲ. ಬಟ್ ಡೆಫಿನೆಟ್ಲಿ ಒಂದು ಒಳ್ಳೇದು ಏನಾದರೂ ಕಾನ್ಸೆಪ್ಟ್ ಇದ್ದರೆ, ಅಥವಾ ಅದರಿಂದ ನನಗೆ ಒಳ್ಳೆ ರೆಕಗ್ನಿಷನ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಖಂಡಿತ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ,
ನೀವು ಈಗ ನೆಕ್ಸ್ಟ್ ಬ್ಯೂಟಿ ಪರ್ಜೆಂಟ್ಗೆ ಯಾವ ರೀತಿ ತಯಾರಿ ನಡೆಸ್ತಾ ಇದ್ದೀರಾ? ನೆಕ್ಸ್ಟ್ ಮಿಸ್ ಯೂನಿವರ್ಸ್ ಇಂಡಿಯಾ. ಹೌದು. ಮುಂಚೆ ಎಲ್ಲ ಏನಾಗ್ತಾ ಇತ್ತು, ಎಲ್ಲರೂ ಮುಂಬೈ ಮತ್ತೆ ಡೆಲ್ಲಿಗೆ ಹೋಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಮಿಸ್ ಯೂನಿವರ್ಸಿಗೆ, ನಮ್ಮ ಇಲ್ಲಿಂದ ಸ್ಟೇಟ್ಗಳಿಂದ ಹೋದವರು. ಈಗ ಇಲ್ಲಿಂದನೇ ನೀವು ಅಂದ್ರೆ ಇಲ್ಲಿ ವಿನ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಮುಂಬೈ ಅಥವಾ ಡೆಲ್ಲಿಯಲ್ಲಿ ಇರ್ಬೋದಲ್ವಾ ಅದು. ಸೊ ಅಲ್ಲಿ ನೀವು ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಎಲ್ಲಾ ಸ್ಟೇಟ್ ಅವರು ಬಂದಿರ್ತಾರೆ. ಸೊ ನಿಮ್ಮ ಹಾಗೇನೆ ಅವರು ಬ್ಯೂಟಿ ವಿತ್ ಬ್ರೈನ್, ಸೊ ಎಲ್ಲರೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಅಲ್ಲೂ ಚಾಲೆಂಜಸ್ ಜಾಸ್ತಿ ಇದೆ. ಸೊ ಈ ಚಾಲೆಂಜಸ್ ಅನ್ನ ಫೇಸ್ ಮಾಡಕ್ ರೆಡಿ ಇದ್ದೀರಾ? ಮತ್ತೆ ಯಾವ ರೀತಿ ನೀವು ಅದಕ್ಕೆ ಸಿದ್ಧತೆ ನಡೆಸ್ತಾ ಇದ್ದೀರಾ? ಸೊ ಮೊದಲನೇದಾಗಿ ಏನ್ ಹೇಳ್ಬೇಕಂದ್ರೆ, ನನ್ನ ಕಂಟೆಸ್ಟೆಂಟ್ಸ್ ಒಬ್ರಿಗಿಂತ ಒಬ್ರು ತುಂಬಾ ಟ್ಯಾಲೆಂಟೆಡ್ ಆಗಿದ್ರು, ನೀವೇ ನೋಡಿದ್ರಿ. ಸೊ ಎಷ್ಟು ಟಫ್ ಕಾಂಪಿಟೇಷನ್ ಇತ್ತು. ಹಾಗೆ ಅನ್ಫಾರ್ಚುನೇಟ್ಲಿ 3 ಪ್ಲೇಸಸ್ ಇತ್ತು. ಸೊ ಅದು ಅವ್ರಿಗೆಲ್ಲರೂ ವಿನ್ನರ್ಸ್ ನನ್ನ ಕಣ್ಣಲ್ಲಿ. ಸೊ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಸೊ ಈ ವಿನ್ಗೆ ಅವರ ವಾಟ್ ಎವರ್ ಐವ್ ಲರ್ನ್ಡ್ ಆ ಲೆಸನ್ ಕೂಡ ತುಂಬ ಇಂಪಾರ್ಟೆಂಟ್. ಸೊ ಅಲ್ಲಿ ಅದೇ ಲೆಸನನ್ನು ತಗೊಂಡು ನಾನು ಅಲ್ಲಿ ಕೂಡ ನಾನು ಅದನ್ನು ಇಂಪ್ಲೈ ಮಾಡಬೇಕು ಅಂತ ತುಂಬ ಇಷ್ಟಪಡ್ತೀನಿ. ನನ್ನಲ್ಲಿ ನಾನು ತುಂಬ ಕರೆಕ್ಷನ್ಸ್ ಮಾಡ್ಕೊಬೇಕು. ಅಂದರೆ ಇವಾಗ ವಾಟ್ ಎವರ್ ಇಸ್ ದ ಟಫೆಸ್ಟ್ ಬ್ಯಾಟಲ್ ಅಂತ ಹೇಳ್ಬೋದು, ಅದಕ್ಕೋಸ್ಕರ ನಾನು ಪ್ರಿಪೇರ್ ಆಗಬೇಕು. ಸೊ ನೀವೇ ಹೇಳ್ದಾಗೆ ಬ್ಯೂಟಿ ವಿತ್ ಬ್ರೈನ್ಸ್ ತುಂಬ ಓದಿರೋರು ಇರ್ತಾರೆ, ಅವರು ಆನ್ಸರಿಂಗ್ ಕೂಡ ಅಷ್ಟೇ ಕೇಪಬಿಲಿಟಿ ಜಾಸ್ತಿ ಇರುತ್ತೆ. ಸೊ ನನ್ನ ಆನ್ಸರಿಂಗ್ ಕೇಪಬಿಲಿಟೀಸ್ ಆಗಿರ್ಬೋದು, ವಾಕನ್ನು ಇನ್ನೂ ಪರ್ಫೆಕ್ಟ್ ಮಾಡ್ಕೊಳ್ಳೋದು, ಸೊ ಅದೆಲ್ಲ ಸಣ್ಣ ಸಣ್ಣ ವಿಷಯ ಏನೆಲ್ಲ ಇದೆ ಅದ್ರ ಮೇಲೆ ಸ್ವಲ್ಪ ಗಮನ ಜಾಸ್ತಿ ಹರಿಸೋಣ ಅಂತ ಇದ್ದೀನಿ. ಓಕೆ ಓಕೆ. ಕನ್ನಡದವರಾಗಿ ನೀವು ಹೊರಗಡೆ ಅದು ಒಂದು ನಿಮ್ಮ ಭಾಷೆ ಸಹಿತ ಅಷ್ಟೇ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ. ಹೌದು. ಸೊ ನಮ್ಮ ಕನ್ನಡ ಪ್ರೇಮನ ಹೇಗೆ ಹೋಗಿದ ಕಡೆ ಎಲ್ಲ ಹೇಗೆ ನೀವು ಅದನ್ನ ಪಸರಿಸಬೇಕು, ಅಂದ್ರೆ ಸ್ಪ್ರೆಡ್ ಮಾಡಬೇಕು ಅನ್ನೋದಕ್ಕೆ ಏನಾದರೂ? ಸೊ ನನ್ನ ತಂದೆ ಆಗಿರ್ಬೋದು, ಅವರು ನಿವೃತ್ತ ಪ್ರೊಫೆಸರ್ ಆ್ಯಕ್ಚುಲಿ. ಸೊ ನಾನು ಚಿಕ್ಕಮಂಗ್ಳೂರಲ್ಲೇ ಬೆಳೆದು ಚಿಕ್ಕಮಂಗ್ಳೂರಲ್ಲೇ ಹುಟ್ಟಿರೋದು. ಸೊ ಮನೆಯಲ್ಲಿ ಕನ್ನಡ ಮಾತಾಡ್ತಿದ್ವಿ. ಆಮೇಲೆ ಅಪ್ಪ ನನ್ನ ಕನ್ನಡ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು ಸ್ಕೂಲಲ್ಲಿ. ಸೊ ಅವರ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ನಮ್ಮ ಸ್ಕೂಲಲ್ಲಿ ಎಲ್ಲ ತುಂಬ ಚೆನ್ನಾಗಿ ಆಚರಿಸ್ತಾ ಇದ್ರು. ಸೊ ಹಾಗಾಗಿ ನನಗೆ ಕನ್ನಡ ಅದು ಇಟ್ಸ್ ವೆರಿ ಇನ್ಬಿಲ್ಟ್ ಇನ್ಸೈಡ್ ಮೀ ಅಂತ ಹೇಳ್ಬೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಅದು ಮನೇಲಿ ಹೇಗೆ ಮಾತಾಡ್ತೀವಿ, ಸೊ ಹೊರಗಡೆ ಕೂಡ ಹಾಗೆ ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಸೊ ಹಾಗಾಗಿ ಅದು ಕನ್ನಡ ಅಷ್ಟು ಫ್ಲೂಯೆನ್ಸಿ ಇದೆ. ಮತ್ತು ನೀವು ಹೇಳಿದ್ರಲ್ಲ ಅದು ಹೇಗೆ ನಾನು ಕನ್ನಡ ಬಳಸ್ತಾ ಹೋಗ್ತೀನಿ ಅಂತ. ಸೊ ಇವಾಗ ನಾವು ಪ್ಲ್ಯಾನ್ ಮಾಡಿದ್ದೀವಿ ಮ್ಯಾಮ್ ಜೊತೆ. ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಇಸ್ ಸಮಥಿಂಗ್ ತುಂಬ ಇಂಟ್ರೆಸ್ಟ್ ಇಂದ ಹೌದು ಹೌದು. ಮತ್ತೆ ಸರ್ವೈಕಲ್ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀನಿ. ನನ್ನ ಜಿಲ್ಲೆ ಚಿಕ್ಕಮಂಗ್ಳೂರು. ಸೊ ಅಲ್ಲಿ ಯಾವ ಥರ, ಬಿಕಾಸ್ ಈ ವ್ಯಾಕ್ಸಿನೇಷನ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ 9 to 14 ಇಯರ್ ಹೆಣ್ಮಕ್ಳಾಗಿರ್ಬೋದು, ಅವರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಡ್ರೈವ್ ಅವರಲ್ಲಿ ಜಾಸ್ತಿ ಮಾಡಬೇಕು ಅಂತ ಒಂದು ಆಸಕ್ತಿ ಇದೆ ನನಗೆ. ಅದ್ರ ಬಗ್ಗೆ ಕನ್ನಡದಲ್ಲಿ ಮಾತಾಡಿ ಎಲ್ಲ ಕಡೆ ರೂರಲ್ ಏರಿಯಾಸ್. ಹೌದು ಹೌದು. ನಾನು ಅದ್ರ ಬಗ್ಗೆ ಇವಾಗ ನಾನು 3 ದಿನದಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ತುಂಬ. ಸೊ ನನ್ನ ಕೈಯಲ್ಲಿ ಏನಾಗುತ್ತೆ ಅದ್ರ ಬಗ್ಗೆ ಯಾವ ಥರ ಅವೇರ್ನೆಸ್ ಮೂಡಿಸ್ಬೋದು. ಸೋಷಿಯಲ್ ಕಾಸಸ್ ಅಲ್ಲಿ ಕನ್ನಡನ ಬಳಸ್ಕೊಂಡು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾತಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗಲಿ. ಸೊ ಈಗ ಒಂದಿಷ್ಟು ಜೋವಿಯಲ್ ಕ್ವಶನ್ಸ್ ಅದರ್ ದ್ಯಾನ್ ಮಿಸ್ ಯೂನಿವರ್ಸ್ ಕರ್ನಾಟಕ ಬಿಟ್ಟು. ಓಕೆ. ಸೊ ಬೀಂಗ್ ಕನ್ನಡ, ನೀವು ಕನ್ನಡದವರು ಅಂದ ತಕ್ಷಣನೇ ಕನ್ನಡ ಸಿನಿಮಾ ನೋಡೋ ಕ್ರೇಜ್ ಎಲ್ಲ ಇದ್ದೇ ಇರುತ್ತೆ. ಯಾವ್ಯಾವ ಸಿನಿಮಾ ನೋಡಿದ್ದೀರಾ? ಯಾವ ಸಿನಿಮಾಗಳು ಇಷ್ಟ? ನನಗೆ ರಕ್ಷಿತ್ ಶೆಟ್ಟಿ ಉಳಿದವರು ಕಂಡಂತೆ ತುಂಬಾ ಇಷ್ಟ ಆ ಮೂವಿ. ಸೊ ಯಾರು ಹೀರೋ ಇಷ್ಟ ಕನ್ನಡದ? ನನಗೆ ಹೀರೋ ಆಫ್ ಕೋರ್ಸ್ ಯಶ್ ತುಂಬಾ ಇಷ್ಟ. ಯಶ್ ತುಂಬಾ KGF. ಹೌದು, ಅದು ಅಂದ್ರು ಯಾವ ರೀತಿಯಲ್ಲಿ ಅದು ಫೇಮಸ್ ಆಯ್ತು KGF ನಿಮ್ಗೆ ಗೊತ್ತು. ಸೊ ಹಾಗಾಗಿ ನನಗೆ ಅಂದ್ರೆ ನಮ್ಮ ಕನ್ನಡದ ಸ್ಟಾರ್ ಅಲ್ವಾ, ಸೊ ಹಾಗಾಗಿ ತುಂಬಾ ಇಷ್ಟ. ಸೊ ಆಕ್ಟಿಂಗ್ ಅಂದಮೇಲೆ ರಕ್ಷಿತ್ ಶೆಟ್ಟಿ ತುಂಬ ಇಷ್ಟ. ಅವರ ಸ್ಕ್ರಿಪ್ಟ್ ಆಗಿರ್ಬೋದು, ಅವ್ರು ತಗೊಳ್ಳೋ ಸ್ಟೋರೀಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ನಟಿಯರ ವಿಷಯಕ್ಕೆ ಬಂದರೆ ಯಾವ ಆಕ್ಟ್ರೆಸ್ ತುಂಬ? ಆಲ್ವೇಸ್ ರಮ್ಯಾ. ಓಕೆ. ರಮ್ಯಾ ಇಸ್ ಮೈ ಫೇವ್ರೆಟ್. ಓಕೆ. ಸಿನಿಮಾಗಳು ನೋಡ್ತಾ ಇರ್ತೀರಾ? ಸಿನಿಮಾ ಅದೇ ಯಾವುದಾದ್ರೂ ಇವಾಗ OTT ಪ್ಲ್ಯಾಟ್ಫಾರ್ಮಲ್ಲಿ ಯಾವುದು ರೇಟಿಂಗ್ ಜಾಸ್ತಿ ಇರುತ್ತೆ ಹಾಗಾಗಿ ನೋಡ್ತಾ ಇರ್ತೀನಿ. ಅಥವಾ ಕನ್ನಡ ಮೂವೀಸ್ ಬಂದರೆ ನಂಗೆ ತುಂಬ ಖುಷಿ. ನಮ್ಮ ಕನ್ನಡ ಮೂವೀಸ್ ಚೆನ್ನಾಗಿದೆ ನೋಡೋಣ ಅಂತ ನೋಡ್ತೀವಿ. ಸೊ ಹಾಗೆ. ಸೊ ನೀವು ಮಿಸ್ ಯೂನಿವರ್ಸ್ ಕರ್ನಾಟಕ ಆಗೋದಕ್ಕಿಂತ ಮುಂಚೆ ನೀವು ನಿಮ್ಮ ಫ್ಯಾಷನ್ ಸ್ಟೇಟ್ಮೆಂಟ್ಗಳು ಹೇಗಿತ್ತು? ಈಗ ಬದಲಾಗಿದೆ. ಈಗ ಆ ಟೈಟಲಿಗೆ ರಿಕ್ವೈರ್ಮೆಂಟ್ ಹಾಗೆ ನೀವು ಬದಲಾಗಿದ್ದೀರಾ. ಸೊ ಹೇಗಿತ್ತು, ಹೇಗೆ ನಿಮ್ಮ ಫ್ಯಾಷನ್ ಹೇಗಿತ್ತು, ನಿಮ್ಮ ಸ್ಟೈಲ್ ಸ್ಟೇಟ್ಮೆಂಟ್ಗಳು ಹೇಗಿತ್ತು? ಸ್ಟೈಲ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಸೊ ಆ್ಯಸ್ ಅ ಮಾಡೆಲ್ ಆಫ್ ಕೋರ್ಸ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಗ್ರೂಮ್ಡ್ ಅಲ್ವಾ. ಸೊ ಹಾಗಾಗಿ
ನಾನು ಸ್ಟೈಲ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಬಟ್ ನಮ್ಮ ಬಿಲೀಫ್ ಸಿಸ್ಟಮ್ ಏನಿದೆ ಇನ್ಸೈಡಿಂದ ನಿಮ್ಮ ಪರ್ಸ್ನಾಲಿಟಿ ಹೇಗಿದೆ ಅದನ್ನು ಯಾವ ಸ್ಟೈಲ್ ಶೋಕೇಸ್ ಮಾಡುತ್ತೆ. ಹಾಗಾಗಿ ನಾನು ಪವರ್ಫುಲ್ ಡ್ರೆಸ್ಸಿಂಗ್ ಆಗಿರ್ಬೋದು. ಸೊ ನಾನು ಎಲ್ಲೇ ಹೋದರೂ ನನ್ನ ಬ್ಲೇಸರ್ ಆ್ಯಸ್ ಅ ಲಾಯರ್ ನನಗೆ ನನ್ನ ಹೈಟ್ 5'9", ಸೊ ಹಾಗಾಗಿ ಬ್ಲೇಸರ್ ಹಾಕೊಂಡ್ರೆ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಮೋಸ್ಟ್ಲಿ ಇಟ್ ವಾಸ್ ಅಬೌಟ್ ಶೋಕೇಸಿಂಗ್ ದ ಬ್ಲೇಸರ್ ಸ್ಟೈಲ್ ಆಫ್ ಡ್ರೆಸ್ಸಿಂಗ್ ಅಂತ ಹೇಳ್ಬೋದು. ಅದೇ ನಾನು ಯಾವ ಥರ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ ಕನ್ನಡ. ಓಕೆ, ಸೊ ವಂಶಿ ಅವರು ಏನಾದರೂ ಕನ್ನಡದವರಿಗೆ ಏನಾದರೂ ಪ್ರೀತಿಯಿಂದ ಹೇಳಕ್ಕೆ ಇಷ್ಟಪಡ್ತೀರಾ? ಕನ್ನಡದಲ್ಲಿ ಕನ್ನಡ ಜನರಿಗೆ ಏನಾದರೂ ಪ್ರೀತಿಯಿಂದ ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ನನ್ನ ಮಾಡ್ಲಿಂಗ್ ಬಗ್ಗೆನಾ ಅಥವಾ ಯಾವ್ದ್ರ ಈಗ ನೀವು ಈ ಟೈಟಲ್ ವಿನ್ ಆದ್ಮೇಲೆ ಹೇಗೆ ನಿಮಗೆ ಅವರ ಪ್ರೀತಿ ಅಗತ್ಯ ಅಲ್ಲ? ಹಾಂ ಹೌದು. ಸೊ ನಾನು ಏನು ಹೇಳಿ ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಹಾಂ, ತುಂಬ ಪ್ರೋತ್ಸಾಹ ಮಾಡಬೇಕು ನೀವು. ನಿಮ್ಮ ಮನೇಲಿ ಯಾವ ಹೆಣ್ಮಕ್ಳಿದ್ರು ಅವ್ರಿಗೆ ಯಾವುದೇ ಫೀಲ್ಡಲ್ಲಿ ಅವ್ರ ಆಸಕ್ತಿ ಇದ್ದರೆ ಅವರು ಮುಂದೆ ಬರಬೇಕು ಅಂತ ಅಂದ್ಕೊಂಡ್ರೆ ತುಂಬ ಪ್ರೋತ್ಸಾಹ ಕೊಡಿ, ಪ್ರೀತಿ ಕೊಡಿ. ಯಾಕಂದರೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ. ಸೊ ಅವ್ರು ದೊಡ್ಡ ಅಚೀವರ್ಸ್ ಕೂಡ ಆಗ್ಬೋದು. ಸೊ ಹಾಗಾಗಿ ಎವ್ರಿಬಡಿ ನೀಡ್ ಸಪೋರ್ಟ್. ಸೊ ಫ್ಯಾಮಿಲಿ ಶುಡ್ ಬಿ ಲೈಕ್ ಅ ಸಪೋರ್ಟ್ ಸಿಸ್ಟಮ್. ಸೊ ಅದನ್ನು ನಾನು ಹೇಳಲು ಇಷ್ಟಪಡ್ತೀನಿ. ಸೊ ಫ್ಯಾಮಿಲಿಯಿಂದ ನಿಮ್ಮ ಮನೆ ಯಾವ ಹೆಣ್ಮಕ್ಳಿದ್ರು ಅವ್ರಿಗೆ ಒಳ್ಳೆ ಥರ ಸಪೋರ್ಟ್ ಕೊಡಿ. ಸೊ ಅವ್ರು ಯಾವ ಡ್ರೀಮ್ಸ್ ಇದೆ, ಯಾವ ಆಂಬಿಷನ್ಸ್ ಇದೆ ಅವನ್ನೆಲ್ಲ ಅಚೀವ್ ಮಾಡೋಕ್ಕೆ ಎಷ್ಟು ಆಗುತ್ತೋ ಅಷ್ಟು ಸಪೋರ್ಟ್ ಕೊಡ್ತಾ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ವಂಶಿ ಅವರೇ, ಬಹಳಷ್ಟು ವಿಷಯಗಳನ್ನ ನೀವು ನಮ್ಮ ಜೊತೆ ಹಂಚಿಕೊಂಡ್ರಿ. ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತೀರಾ. ಏನಂದ್ರೆ ಇತ್ತೀಚೆಗೆಲ್ಲ ಹೇಗಂದ್ರೆ ಈ ಪೇಜೆಂಟ್ಗಳಲ್ಲಿ, ಬ್ಯೂಟಿ ಪೇಜೆಂಟ್ಗಳಲ್ಲಿ ವಿನ್ ಆದ ತಕ್ಷಣನೇ ಆಟೋಮ್ಯಾಟಿಕಲಿ ಮರೆತು ಬಿಡ್ತಾರೆ ನಮ್ಮ ಕನ್ನಡ. ಅಂತದ್ರಲ್ಲಿ ನೀವು ಕನ್ನಡದಲ್ಲೇ ಮಾತಾಡಿ, ಅಂದ್ರೆ ನೀವು ಹೊರಗಡೆ ಹೋದ್ರು ನಮ್ಮ ಕನ್ನಡ ಪ್ರೇಮನ ಇನ್ನಷ್ಟು ವಿಸ್ತರಿಸಿ ಮಾಡಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್ ಅ ಲಾಟ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹೀಗೆ ನನಗೆಲ್ಲ ಸಪೋರ್ಟ್ ಮಾಡ್ತಾ ಇರಿ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಂತಹ ಮತ್ತಷ್ಟು ಫ್ಯಾಷನ್ ಸುದ್ದಿಗಾಗಿ, ಮಾಹಿತಿಗಾಗಿ, ಸಂದರ್ಶನಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.